ಪ್ರೈಸ್ ಲಾರ್ಡ್ ಜೀಸಸ್. ಇಂದಿನ ದಿನ ದೇವರ ಮಕ್ಕಳು ನಿಮ್ಮೆಲ್ಲರಿಗೂ ಬೇಕಾಗಿರುವುದು ಯೇಸು ಮತ್ತು ಯೇಸುವಿನ ವಾಕ್ಯ. ಅದಕ್ಕೆ ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ಯೆಶಾಯ 4ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ನೀನಂತೂ ಹೆದರಬೇಡ. ನೋಡಿ, ಆ ದೇವರು ಪರಿಶುದ್ಧಾತ್ಮನು ಹೇಳಿರ್ತಕ್ಕಂಥ ವಾಕ್ಯ. ನೀನಂತೂ ಯಾವುದಕ್ಕೂ ಯಾವ ಕಾರಣಕ್ಕೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಈ ರೀತಿ ನಮಗೆ ವಾಕ್ಯಗಳನ್ನು ಹೇಳ್ತಕ್ಕಂಥ ದೇವರು ಪ್ರಪಂಚದಲ್ಲಿಯೇ ಹುಡುಕಿದರೂ ಸಿಗುವುದಿಲ್ಲ, ನಮ್ಮ ಕರ್ತ ಮಾತ್ರ. ಅದಕ್ಕೆ ಪವಿತ್ರಾತ್ಮನೇ, ಪರಿಶುದ್ಧಾತ್ಮನೇ ನನ್ನೊಳಗಿದ್ದು, ನನ್ನ ಹತ್ತಿರವೇ ಇದ್ದು, ನನ್ನ ಕಷ್ಟ ನಷ್ಟಗಳನ್ನೆಲ್ಲ ಸರಿಪಡಿಸಿ ಸನ್ಮಾರ್ಗವನ್ನು ತೋರಿಸು ದೇವಾ. ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ. ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ಯೋಹಾನ 1ನೇ ಅಧ್ಯಾಯ 4ನೇ ವಾಕ್ಯದ ಪ್ರಕಾರ 14ನೇ ವಾಕ್ಯ. ಯೋಹಾನ 1ನೇ ಅಧ್ಯಾಯ 14ನೇ ವಾಕ್ಯ. ವಾಕ್ಯವೆಂಬುವನು ನರಾವತಾರ ಎತ್ತು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ವಾಕ್ಯನೇ ಒಬ್ಬ ದೇವ ಮಾನವನಾಗಿ ನಮ್ಮ ಎಲ್ಲರ ಮಧ್ಯದಲ್ಲಿ ವಾಸ ಮಾಡಿದರು. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ ಆತ್ಮವಾಗಿ ಪರಿಶುದ್ಧಾತ್ಮನಾಗಿ ವಾಸ ಮಾಡಿದನು. ಆದ್ದರಿಂದ ಯಾವುದೇ ರೀತಿ ಪಾಪ,
ಸಂಕಷ್ಟಗಳು ಏನೇ ಬಂದರೂ ನಮ್ಮ ಕರ್ತನು ಅದನ್ನು ಯಾವುದೇ ಕಾರಣಕ್ಕೂ ನಮಗೆ ಬಿಟ್ಟು ಕೊಡುವುದಿಲ್ಲ. ಸಂಸಾರದಲ್ಲಿದ್ದರೂ ಸಂಸಾರ ರಹಿತವಾಗಿ ಇರುವಂತೆ, ಸಂಸಾರದ ಬಳ್ಳಿ ನಮಗೆ ಸುತ್ತಿಕೊಳ್ಳದಂತಂದರೆ ಸಂಸಾರದಲ್ಲಿ ಏನೇ ತೊಂದರೆಗಳು ಬಂದರೂ ಅದನ್ನು ಸರಾಗವಾಗಿ ಸರಳವಾದ ರೂಪದಲ್ಲಿ ಅದು ಒಂದು ಪರಿಹಾರವಾಗಿ ನಮಗೆ ಆ ಸಂಸಾರದಲ್ಲಿ ಸಂತೋಷವನ್ನುಂಟು ಮಾಡ್ತಕ್ಕಂಥ ಶಕ್ತಿ ನಮ್ಮ ಕರ್ತನ ವಾಕ್ಯದಲ್ಲಿದೆ. ಸೈತಾನನ ತಂತ್ರಗಳನ್ನು ತಿಳಿಸಿಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ನನಗೆ ತಿಳಿಸಿಕೊಡು ಯೇಸುವೇ, ವಾಕ್ಯದ ರಹಸ್ಯವನ್ನು ಕಲಿಸಿಕೊಡು ಯೇಸುವೇ, ವಾಕ್ಯದ ರಹಸ್ಯವನ್ನು ಕಲಿಸಿಕೊಡು ಯೇಸುವೇ, ನನಗೆ ಕಲಿಸಿಕೊಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ಕೇವಲ ಕಷ್ಟಗಳ ಸಮಯದಲ್ಲ, ನಮಗೆ ಜ್ಞಾನ ಕೊಡು, ಅಜ್ಞಾನವನ್ನು ಓಡಿಸು, ಕತ್ತಲನ್ನೇ ಓಡಿಸು, ಬೆಳಕು ಕೊಡು. ಸೈತಾನನ ಆ ತಂತ್ರಗಳನ್ನು ನಮಗೆ ತಿಳಿಸಿಕೊಡು, ಸೈತಾನನ ತಂತ್ರಗಳನ್ನು ನಮಗೆ ತಿಳಿಸಿಕೊಡು. ಈ ವಾಕ್ಯದ ರಹಸ್ಯವನ್ನು ಕಲಿಸಿಕೊಡು, ವಾಕ್ಯಗಳ ರಹಸ್ಯವನ್ನು ಕಲಿಸಿಕೊಡು. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ಮನುಷ್ಯರ ಪ್ರೀತಿ ಮನೆ ತನಕ, ಯೇಸು ಕ್ರಿಸ್ತನ ಪ್ರೀತಿ ಕೊನೆ ತನಕ. ತಂದೆ ತಾಯಿ ಹೆಂಡತಿ ಮಕ್ಕಳು ಪ್ರೀತಿ ಈ ಲೋಕದಲ್ಲಿ ಇರುವ ತನಕ ಮಾತ್ರ ಇರುತ್ತೆ. ಅದೇ ಯೇಸುವಿನ ಪ್ರೀತಿ ತಲೆಮಾರುಗಳವರೆಗೂ ಇರುತ್ತೆ, 1000 ತಲೆಮಾರುಗಳವರೆಗೂ, ಕೊನೆಯವರೆಗೂ ಇರುತ್ತೆ. ಯೇಸು ನಮಗೆ ಜ್ಞಾನೋಕ್ತಿ 3ನೇ 1ನೇ ವಾಕ್ಯ ಹೇಳುತ್ತೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಕಂದ ನನ್ನ ಉಪದೇಶಗಳನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ಸತ್ಯದಿಂದ ನಡೆಸು. ನಿನ್ನಲ್ಲಿ ನಾನಿದ್ದೇನೆ, ನಿನ್ನ ಜೊತೆ ಯಾವಾಗಲೂ ನಾನು ಇರುತ್ತೇನೆ. ಮಾರ್ಗ ತಪ್ಪಬೇಡ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರಿಸು. ಸೈತಾನನ ಮಾರ್ಗಕ್ಕೆ ಎಳೆಯುತ್ತಿರುವಾಗ ಮಾರ್ಗವನ್ನು ತೋರಿಸು. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಯೇಸುವಿಗೆ ಯಾವೋವನಿಗೆ ಕೀರ್ತನೆ 145 18ನೇ ಅಧ್ಯಾಯ ಹೇಳುತ್ತೆ, ಯಾವೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವವರಾದರೆ, ಯಾವೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವವರೇ ಆದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಯಾವೋವನಿಗೆ ಯಥಾರ್ಥವಾಗಿ ಮೊರೆ ಇಡುವವರಾದರೆ, ನಾವೆಲ್ಲರೂ ಯಾವೋವನಿಗೆ ಯಥಾರ್ಥವಾಗಿ ಯಾವುದೇ ಅನುಮಾನವಿಲ್ಲದೆ ಯಥಾರ್ಥವಾಗಿ ಮೊರೆ ಇಡುವುದಾದರೆ, ನೀನೇ ಗತಿಯಪ್ಪ ನಮ್ಮ ಜೀವನಕ್ಕೆ, ನೀನೇ ಗತಿಯಪ್ಪ ನಮ್ಮ ಕಷ್ಟಗಳಿಗೆ, ನೀನೇ ನಮ್ಮ ಸಂಕಷ್ಟಗಳನ್ನೆಲ್ಲ ಕಾಪಾಡು ತಂದೆ, ನಿನ್ನೆ ಸಂಕಷ್ಟಗಳಿಂದ ದೂರ ಮಾಡಿ ನಮ್ಮನ್ನು ಕಾಪಾಡು ತಂದೆ. ಈ ರೀತಿ ಮೊರೆ ಇಡುವವರಾದರೆ ನಮಗೆ ಆತನು ಹತ್ತಿರವಾಗಿ
ಇದ್ದಾನೆ, ನಮ್ಮಲ್ಲಿಯೇ ಇದ್ದಾನೆ. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಆಮೀನ್. ಅಲ್ಲೆಲುಯ್ಯ.